ಜಾನಕಿ ಮಡ್ಲಕ್ಕಿ ಕೊಡಮ್ಮ. ಸರಿ ಅತ್ತೆ, ಈಗ ತಂದೆ. ಸೀತಾ ಅವರೇ, ಮನೇಲಿ ಮುತ್ತೈದೆ ಅಂತ ಇದ್ರು ಅವರು ಈ ಕೆಲಸ ಎಲ್ಲ ಮಾಡಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೀತಾ ಅವರೇ, ನೀವೇ ನಿಮ್ಮ ಸೊಸೆಗೆ ಮಡಲು ತುಂಬ್ತೀರಾ? ಜಾನಕಿ ಅವರೇ, ಹೆತ್ತ ತಾಯಿಗಿಂತ ಶ್ರೇಷ್ಠ ಇನ್ಯಾರಿದ್ದಾರೆ ಹೇಳಿ? ನೀವು ಸತ್ಯನ ಹೆತ್ತವರು, ನಿಮಗೆ ಇದೆಲ್ಲ ಅನ್ವಯಿಸಬಾರ್ದು. ಜೊತೆಗೆ ಕೆಲವು ಸಂಪ್ರದಾಯಗಳನ್ನು ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೋಬೇಕು. ಸಂಕೋಚ ಪಡದೆ ನೀವೇ ನಿಮ್ಮ ಮಗಳಿಗೆ ಮಡ್ಲಕ್ಕಿ ತುಂಬಿ, ಅದೇ ನಿಮಗೆ ಶ್ರೇಯಸ್ಸು. ಸತ್ಯ, ಮಡ್ಲಕ್ಕಿ ತುಂಬಿಸ್ಕೊ. ತವರಿಂದ ಮಗಳನ್ನು ಅತ್ತೆ ಮನೆಗೆ ಕಳಿಸ್ಬೇಕಾದ್ರೆ ಅಲ್ಲಿ ಹೇಗೋ ಏನು ಅನ್ನೋ ಅಂಜಿಕೆ ಎಲ್ಲರಿಗೂ ಇರುತ್ತೆ. ಆದರೆ ನಿಮ್ಮನ್ನು ನೋಡಿದ ಮೇಲೆ ಆ ಹೆದರಿಕೆ ನಮ್ಮಿಂದ ದೂರ ಆಯಿತು ನೋಡಿ. ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಗಿರಿಜಮ್ಮನವರೇ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಆದರೆ ಸತ್ಯ ಈಗ ಕೋಟೆ ಮನೆ ಸೊಸೆ, ಅವಳ ಬಗ್ಗೆ ನಿರಾತಂಕವಾಗಿರಿ. ಅದು ಕಬಡ್ಡಿಗೆ ಬಂದಿದ್ದು, ಇದು ಖೋಖೋ, ಮತ್ತೆ ಇದು ವಾಲಿಬಾಲು, ಇದು ಫುಟ್ಬಾಲು, ಇದು ಅದು ಜೋರಾಗಿ ಗುಂಡೆಸಿತಾರಲ್ಲ ಅದಕ್ಕೆ ಸಿಕ್ಕಿದ್ದು. ಆ ಹುಡುಗಿನ ಸಂಸ್ಕಾರ ಇಲ್ಲದೆ ಇರೋಳು, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವಳು ಅಂತ ಕಡೆಗಣಿಸಿದ್ದೆ. ಆದರೆ ಅವಳು ನನ್ನ ಯೋಚನೆನೇ ಸುಳ್ಳು ಮಾಡಿದ್ಲು. ಅವಳು ಚಿಕ್ಕ ವಯಸ್ಸಲ್ಲೇ ಮನೆ ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಅಪ್ಪನ ಗ್ಯಾರೇಜನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ಲು ಅನ್ನೋದನ್ನು ಕೇಳಿ ತುಂಬ ಹೆಮ್ಮೆ ಆಯಿತು. ಹಾಗಂತ ಬದುಕೋ ಹುಮ್ಮಸ್ಸು ಬಿಡದೆ ಇಂಥ ಎಷ್ಟೋ ಸ್ಪರ್ಧೆಗಳನ್ನು ಗೆದ್ದು ಬಹುಮಾನಗಳನ್ನು ತಗೊಂಡಿದ್ದಾಳಲ್ಲ, ಅವಳ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಕೇಳಿಸ್ಕೊಳ್ಳಿ, ದೊಡ್ಡಮ್ಮ ಅಮೂಲ್ಯವಾದ ವಸ್ತು ಅಂತ ಹೇಳ್ತಾ ಇದ್ರಲ್ಲ, ಅದು ಇದೇ ಇರಬೇಕು. ಹೌದು ಕಣೆ, ಅಕ್ಕನಿಗೆ ಸತ್ಯನ ಮೇಲೆ ನಿಜವಾಗ್ಲೂ ಲವ್ ಆಗ್ಬಿಟ್ಟಿದೆ. ಡೌಟೇ ಬೇಡಮ್ಮ, ಇದು ಲವ್ವೇ.
ಅಮ್ಮ ಯಾರನ್ನಾದ್ರೂ ಒಂದು ಸಾರಿ ಮನ್ಸಾರೆ ಹಚ್ಕೊಂಡ್ರೆ ಮುಗೀತು. ಅವರಷ್ಟು ಒಳ್ಳೆಯವರು ಇನ್ನು ಯಾರೂ ಇಲ್ಲ. ನಿಜ ಕಣೋ, ನೋಡ್ತಿರು ಅಕ್ಕ ಸತ್ಯನ ಹೇಗೆ ನೋಡ್ಕೋತಾಳೆ ಅಂತ. ಅಣ್ಣ ನೀನು ಯಾವುದಕ್ಕೂ ಹುಷಾರಾಗಿರು. ದೊಡ್ಡಮ್ಮ ಮತ್ತು ಅದಕ್ಕೆ ನಿನ್ನ ಬಿಟ್ಟು ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಗೊತ್ತು, ಸುಮ್ಮನೆ ಇರುತ್ತೋ ಈ ಅತ್ತೆ ಸೊಸೆ ಲವ್ ಸ್ಟೋರಿ ನೋಡೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿತದೆ. ಜೋತಿವ್ರಿ ಈಗ ಒಳ್ಳೆ ದಾರಿಲಿ ಹೋಗ್ತಿದ್ದಾನೆ. ಆ ಮನೆಗೆ ಮಗನಾಗಿ ಜವಾಬ್ದಾರಿಯಿಂದ ನಡ್ಕೋತಿದ್ದಾನೆ. ಗಿರಿಜಮ್ಮನವರು ಜಾನಕಿ ಅವ್ರ ಸಹವಾಸದಿಂದ ಅವನಾದರೂ ಬದಲಾದ್ನಲ್ಲ ಅಂತ ಖುಷಿ ಆಯಿತು. ಹೌದಕ್ಕ, ಆದ್ರೆ ಆ ದಿವ್ಯಾ ಇನ್ನೂ ಅವಳು ಹಳೆ ಚಾಳಿನ ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಅಕ್ಕ? ಅವಳ ಹೆಸರು ಎತ್ತಬೇಡ ಊರ್ಬೇಡ, ಅವಳನ್ನ ಕಂಡ್ರೆ ನನ್ನ ಮೈ ಎಲ್ಲ ಉರಿಯತ್ತೆ. ಹೋಗ್ಲಿ ಬಿಡಕ್ಕ, ಆದ್ರೆ ಆ ದೇವರು ನಮ್ಮನ್ನ ಇಲ್ಲೂ ಕೈ ಬಿಡ್ಲಿಲ್ಲ ನೋಡು. ಆ ದಿವ್ಯನ ಬದಲಾಗಿ ಸತ್ಯ ನಮ್ಮನೆ ಸೊಸೆಯಾಗಿ ಬಂದ್ಲು, ಅದೇ ಖುಷಿ ನನಗೆ. ಅದು ಸರಿ, ನಿಮ್ಮ ಭಾವ ಇಲ್ಲೇ? ಈ ಹೊತ್ತಲ್ಲಿ ಭಾವ ಎಲ್ಲಿರ್ತಾರೆ ಹೇಳು? ಓ, ನೆನಪಾಯ್ತು ಬಿಡು. ಅವ್ರ ಹೊಸ ಬೆಸ್ಟ್ ಫ್ರೆಂಡನ್ನು ಮೀಟ್ ಮಾಡಕ್ಕೆ ಹೋಗಿದ್ದಾರಾ? ಆ ಮಗುನ ಭೇಟಿ ಮಾಡಿದಾಗಿಂದ ಭಾವ ತುಂಬಾ ಖುಷಿಯಾಗಿದ್ದಾರೆ ಅಕ್ಕ. ಆ ಕಾರಣಕ್ಕಾದ್ರೂ ದಿನ ಪಾರ್ಕಿಗೆ ಹೋಗ್ಬಿಟ್ಟು ಬರ್ತಾರೆ. ಅವ್ರು ಅಷ್ಟೇ ಲವಲವಿಕೆಯಿಂದ ಇರೋದನ್ನ ನೋಡೋದಕ್ಕೆ ಖುಷಿ ಆಗತ್ತೆ. ಹೌದು ಕಣೆ ಊರ್ಮಿಳ, ಆ ಮಗು ಬಗ್ಗೆ ಅವ್ರು ಹೇಳ್ತಿದ್ರೆ ನನಗೂ ಆ ಮಗುನ ನೋಡಬೇಕು ಅಂತ ಅನ್ಸುತ್ತೆ. ಅಕ್ಕ, ನನಗೂ ಆ ಮಗುನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅರೆ, ಲಕ್ಷ್ಮಣ ಯಾಕೆ ಆ ಹೆಂಗಸಿಗೆ ಅಷ್ಟೊಂದು ದುಡ್ಡು ಕೊಡ್ತಿದ್ದಾನೆ? ಯಾರು ಈಕೆ? ಈ ಹೆಂಗಸೇನಾದರೂ ದುಡ್ಡಿಗೋಸ್ಕರ ಲಕ್ಷ್ಮಣನ್ನ ಛೆ ಹಾಗೇನಿರ್ಲಿಕ್ಕಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ಮನೇಲೂ ನಾನು ಕೇಳ್ತಾರೆ, ನಿನಗೂ ಉತ್ತರ ಕೊಡೋಕ್ಕಾಗದೆ, ಮನೇಲೂ ಉತ್ತರ ಕೊಡೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನಮ್ಮ ಮಗು ಆಪರೇಷನ್ಗಲ್ವಾ ಕೇಳ್ತಾ ಇರೋದು? ಅದು ನನಗೆ ಗೊತ್ತಿದೆ ಪದ್ದು. ಆದರೆ ಮನೆ ಪರಿಸ್ಥಿತಿ ಮೊದಲು ಹಾಗಿಲ್ಲ. ಪದೇ ಪದೇ ನಾನು ದುಡ್ಡನ್ನು ತೊಗೊಂಡು ಬಂದರೆ ಮನೇಲಿ ಡೌಟ್ ಬರಲ್ಲ? ಅದೆಲ್ಲ ನಂಗೆ ಗೊತ್ತಿಲ್ಲ ರೀ. ನನಗೆ ನನ್ನ ಮಗು ಜೀವನ ಅಷ್ಟೇ ಮುಖ್ಯ. ನಿಮ್ಮನ್ನು ಕೇಳ್ದೆ ಇನ್ಯಾರನ್ನ ಕೇಳಲಿ? ಪರಿಸ್ಥಿತಿ ಮೊದಲನಾಗಿ ಇಲ್ಲ ಪದ್ದು, ಸ್ವಲ್ಪ ಅರ್ಥ ಮಾಡ್ಕೊ. ಹೀಗೆ ಮಾಡೋಣ, ನಿನ್ನ ಹೆಸರಿನಲ್ಲಿ ಒಂದು ಸೈಟ್ ಮಾಡಿದ್ದಲ್ಲ, ಆ ಸೈಟ್ನ ಮಾರ್ಬಿಡೋಣ. ಆ ಬಂದು ಹಣದಲ್ಲಿ ನಚ್ಚಿ ಟ್ರೀಟ್ಮೆಂಟ್ ಆಗುತ್ತೆ. ಉಳಿದ ಹಣ ನಿನ್ನ ಹತ್ರನೇ ಇಟ್ಕೊ. ಏನ್ರಿ ಮಾತಾಡ್ತಿದ್ದೀರಾ ನೀವು? ನನಗೆ ನಚ್ಚಿಗೆ ಅಂತಿರೋದು ಅದೊಂದು ಸೈಟ್ ಅಷ್ಟೇ, ಅದನ್ನು ಮಾರ್ಬಿಟ್ರೆ ಎಲ್ಲಿಗ್ರಿ ಹೋಗೋದು ನಾವು? ಸೈಟ್ಗೆ ಅನ್ಬೋದು, ಅದೆಲ್ಲ ಇನ್ನೊಂದು ತಗೋಬೋದು. ಆದರೆ ನನ್ನ ಮನೇಲಿ ನನ್ನ ಪರಿಸ್ಥಿತಿ ಬಗ್ಗೆ ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಏನು ಹೇಳ್ತಿದ್ದಾಳೆ ಆ ಹೆಂಗಸು? ಯಾವ ವಿಚಾರಕ್ಕೆ ಇಬ್ಬರು ಕಿತ್ತಾಡ್ತಾ ಇದ್ದಾರೆ? ಯಾವುದಕ್ಕೂ ಹೋಗಿ ಕೇಳ್ಕೊಂಡು ಬಂದ್ಬಿಡ್ಲ? ಬೇಡ ಬೇಡ, ಈಗ ನಾನು ಇದ್ದಕ್ಕಿದ್ದಾಗೆ ಹೋದರೆ ಲಕ್ಷ್ಮಣನಿಗೆ ಮುಜುಗರ ಆಗ್ಬೋದು. ಅಲ್ಲ, ಲಕ್ಷ್ಮಣ ಏನಕ್ಕೆ ಆ ಹೆಂಗಸು ದುಡ್ಡು ಕೊಟ್ಟಿರ್ಬೋದು ಅಂತ ಯಾವುದಕ್ಕೂ ಒಂದ್ಸಲ ಲಕ್ಷ್ಮಣಗೆ ಕಾಲ್ ಮಾಡಿಬಿಡ್ತೀನಿ. ನಾನು ಸುಮ್ಮನೆ ಇಲ್ಲಿ ಏನೇನೋ ಊಹೆ ಮಾಡಿಕೊಂಡಿರೋದ್ರಿಂದ ಪ್ರಯೋಜನ ಇಲ್ಲ. ಅವನೇ ವಿಷಯ ಏನು ಅಂತ ಹೇಳಿ. ಅಣ್ಣ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಒಂದು ನಿಮಿಷ ಪದ್ದು. ನನ್ನ ಎದುರಿಗೆ ಮಾತಾಡಿ. ಆ
ಟೈಮಿಗೆ ಕಾದು ಸಾಕಾಯ್ತು ರೀ. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲ. ನೀವು ಆದಷ್ಟು ಬೇಗ ನಾವಿಬ್ರು ಗಂಡ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಕೊಳ್ಳಿ. ಈ ಹೆಂಗಸು ಲಕ್ಷ್ಮಣನ ಹೆಂಡ್ತಿನ? ಲಕ್ಷ್ಮಣ ನಮಗೆ ಗೊತ್ತಿಲ್ದಂಗೆ ಇನ್ನೊಂದು ಮದುವೆ ಆಗಿದ್ದಾನ? ಎಂಥ ಕೆಲಸ ಆಗೋಯ್ತು ಅಂದರೆ, ನಮಗೇ ಗೊತ್ತಿಲ್ದಂಗೆ ಲಕ್ಷ್ಮಣ ಇನ್ನೊಂದು ಜೀವನನೇ ನಡೆಸ್ತಾ ಇದ್ದಾನೆ. ಇವನಿಗೆ ಯಾಕಪ್ಪ ಇಂಥ ಬುದ್ಧಿ ಬಂತು? ಮನೆಯಲ್ಲಿ ಚಿನ್ನದಂಥ ಹೆಂಡತಿ ಇಟ್ಕೊಂಡು ಅದು ಯಾರ್ದೋ ಜೊತೆ ಹೆಂಡತಿ ಸಂಸಾರ ಅಂತೆಲ್ಲ ಎಡಬಿಟ್ಟು ಮಾಡ್ಕೊಂಡ್ಬಿಟ್ನಲ್ಲ. ಅವನು ಮಾಡಿರೋ ಮೋಸನ ಇವತ್ತು ನಾನು ಕಣ್ಣಾರೆ ನೋಡ್ಬಿಟ್ಟೆ ಕಣಪ್ಪ. ಅಷ್ಟೊಂದು ಪ್ರೀತಿಸೋ ಹೆಂಡತಿ ಮನೆಯಲ್ಲಿದ್ದರು ಅವಳನ್ನ ಬಿಟ್ಟು ಬೇರೆಯವಳನ್ನ ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದಾನೆ. ಗುಟ್ಟಾಗಿ ಇನ್ನೆಲ್ಲೋ ಸಂಸಾರನೂ ನಡೆಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸಹಿಸ್ಕೊಂಡಿರಲಿ ಪುಟ್ಟ? ನನಗೆ ಆಗ್ತಿರೋ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳಿ? ಅಯ್ಯೋ ದೇವ್ರೇ. ಮುಳುಗ್ತಿರೋನ್ಗೆ ಒಂದು ಹುಲ್ಲು ಕಟ್ಟಿನೂ ಆಸರೆ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಕಷ್ಟ ಕಾಲದಲ್ಲಿ ನನ್ನ ಸಂಕಟ ಕೇಳೋಕೊಬ್ಬನಿದ್ದಾನೆ ಅಂತ ಆ ದೇವರೇ ನಿನ್ನನ್ನು ನನ್ನ ಜೊತೆ ಕಳಿಸಿದ್ದಾನೆ ಅಂತ ಕಾಡುತ್ತೆ. ಅಯ್ಯೋ ನನ್ನ ಕಂದ. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ನೀನು ಹೇಳಿದ್ಮೇಲೆ ನಾನು ನಗದೇ ಇರೋಕ್ಕಾಗುತ್ತಾ? ಹೌದು, ಮನೆಯವರಿಗೆ ಅನುಮಾನ ಬರೆದಿದ್ದ ಹಾಗೆ ನೋವನ್ನೆಲ್ಲ ನುಂಗ್ಕೊಂಡು ನಗ್ತಿರ್ಲೇಬೇಕು. ನಗ್ತೀನಿ. ಸೀತಾ, ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೀನಿ, ಬರ್ತೀನಿ. ಆದಷ್ಟು ಬೇಗ ಬಂದುಬಿಡ್ತೀನಿ. ಮನೆಯಿಂದ ಫೋನ್ ಬಂತು, ಎಲ್ಲಿದ್ದೀರಾ ಅಂತ ಕೇಳಿದ್ರು. ಪಾರ್ಕಲ್ಲಿದ್ದೀನಿ ಅಂತಂದೆ. ಬೇಗ ಬನ್ನಿ ಅಂತ ಹೇಳಿದ್ರು. ನಾನಿನ್ನು ಹೊರಡ್ಲಪ್ಪ? ಯಾಕೋ ನಿನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಪುಟ್ಟ. ಲೇ ಸತ್ಯ, ನಾನು ನಿನ್ನ ಅಕ್ಕ ಅನ್ನೋದನ್ನು ಮರೆತು ನನ್ನ ಮೇಲೆ ಕೈ ಮಾಡಿದೆ ಅಲ್ವಾ? ಇದಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡದೇ ಇದ್ರೆ ನನ್ನ ಹೆಸರು ದಿವ್ಯನೇ ಅಲ್ಲ. ಆದಷ್ಟು ಬೇಗ ಆ ಕೋಟೆ ಮನೆಗೆ ಬರ್ತೀನಿ. ಅಲ್ಲಿವರೆಗೂ ಅದಕ್ಕೆ ಎಷ್ಟು ಮೆರಿತೀಯೋ ಮೆರಿ. ನಾನು ಬಂದಮೇಲೆ ನಿನ್ನ ಕತೆ ಮುಗೀತು. ಯಾಕೆ ಅಂದರೆ ಇವಾಗ ನನ್ನ ಹತ್ರ ಇರೋ ವಿಷಯ ಇಡೀ ಕೋಟೆ ಮನೆನೇ ಅಳ್ಳಾಡೋ ಅಂಥ ವಿಷಯ. ಯಾರಿಗೋಸ್ಕರ ನೀನು ಇಷ್ಟೊಂದೆಲ್ಲ ಮಾಡ್ತಿದ್ಯೋ ಅವರೇ ನಿನ್ನನ್ನು ಆ ಮನೆಯಿಂದ ಕತ್ತಿ ಹಿಡಿದು ಆಚೆ ಹಾಕ್ತಾರೆ. ಆಮೇಲೆ ಇನ್ನೇನು, ನಿಂದು ಅಂತಿರೋದೆಲ್ಲ ನಂದಾಗತ್ತೆ. ನೀನು ಬೀದಿಲಿ, ನಾನು ಅರಮನೆಯಲ್ಲಿ, ಐ ಮೀನ್ ಕೋಟೆ ಮನೆಯಲ್ಲಿ. ನೋಡ್ರಿ, ಇಂಥ ಪರಿಸ್ಥಿತಿಲೂ ಈ ಮಗು ಎಷ್ಟು ಚೂಟಿಯಾಗಿದೆ. ಇಂಥ ಮಗುನ ಪಡೆಯೋಕ್ಕೆ
ಈ ಹುಡುಗನ ಅಪ್ಪ ಅಮ್ಮ ಅದು ಎಷ್ಟು ಪುಣ್ಯ ಮಾಡಿದ್ರೋ ಏನೋ. ಒಳ್ಳೇದಾಗಲಿ ಪುಟ್ಟ, ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಈ ಮಗುವಿನ ತಂದೆ ನಿಮ್ಮ ಮೈದ್ನ ಅಂತ ಗೊತ್ತಾದರೆ ನೀವು ಎಷ್ಟು ನೊಂದ್ಕೋಬೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಿದೆ ಅತ್ತೆ. ದೊಡ್ಡಮ್ಮ, ಇಂಥವ್ರನ್ನ ಆ ದೇವರು ಯಾವಾಗಲೂ ಚೆನ್ನಾಗೇ ಇಟ್ಟಿರ್ತಾರೆ. ಮತ್ತೆ ಅವನು ಅಷ್ಟೇ, ಯಾವಾಗಲೂ ನಗ್ತಾನೆ ಇರ್ತಾನೆ. ಯಾಕೆ ಹೇಳಿ? ಅವನು ನನ್ನ ತಮ್ಮ. ನಚ್ಚಿ, ನಾನು ನೀನು ಅಕ್ಕ ತಮ್ಮ, ಓಕೆನಾ? ಅಕ್ಕ ತಮ್ಮನ ಭೇಟಿ ಈ ಥರ ಆಗೋಯ್ತಲ್ಲ ದೇವ್ರೆ. ಹಾಗಿದ್ರೆ ಈ ಪುಟಾಣಿ ಪರಿಚಯ ನನಗ್ ಮಾತ್ರ ಇಲ್ಲ ಅಂತ ಆಯ್ತು. ರಿತು, ಅವನು ನಿನಗ್ ತಮ್ಮ ಅಂದ್ಮೇಲೆ ಅವನು ನನಗೂ ತಮ್ಮನೇ, ನೀನು ನನಗೂ ತಮ್ಮನೇ, ಓಕೆನಾ? ಹೌದು, ಎಲ್ಲಿ ಲಕ್ಷ್ಮಣ ಕಾಣಿಸ್ತಿಲ್ವಲ್ಲ? ಲಕ್ಷ್ಮಣ, ಲಕ್ಷ್ಮಣ. ಅಯ್ಯಯ್ಯೋ, ರಾಯರು ಬೇರೆ ಚಿಕ್ಕ ಮಾವನ್ ಈ ರೀತಿ ಕರೀತಿದ್ದಾರೆ. ಆ ಮಗು ಬೇರೆ ಅವ್ರ ಅಪ್ಪನ ಕಣ್ಣು ಹಿಡ್ದೇ ಹಿಡಿಯುತ್ತೆ. ಅಕಸ್ಮಾತ್ ಹಾಗೇನಾದ್ರೂ ಆಗೋದ್ರೆ ಇದರಿಂದ ದೊಡ್ಡ ಅವಾಂತರನೇ ಆಗೋಗುತ್ತೆ. ಇಲ್ಲ, ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ರಾಯರೇ, ಇವನೇ ನನ್ನ ಫ್ರೆಂಡು, ತುಂಬಾ ಕ್ಯೂಟ್ ಆಗಿದ್ದಾನೆ. ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಾ? ಅವಳು ನನ್ನ ಸೊಸೆ, ಅಂದ್ರೆ ಕಾರ್ತಿಕ್ ಇದನ್ನಲ್ಲ, ಅವನ ಹೆಂಡತಿ. ಶೋ, ನಾನು ಸತ್ಯ. ಫ್ರೆಂಡ್ಸ್? ಬೇಕಿದ್ರೆ ಅವಳನ್ನ ಅತ್ತಿಗೆ ಅಂತಾನೂ ಕರಿ, ಯಾಕಂದ್ರೆ ಅವಳ ನನ್ನ ಹೆಂಡತಿ. ಏನು ಬೇಕಾಗಿಲ್ಲ, ನಾನು ನಚ್ಚಿ ಫ್ರೆಂಡ್ಸ್. ತಗೊಳಪ್ಪ, ನಾನು ನನ್ನ ಫ್ರೆಂಡು ಅಂತ ಮನೆ ಕರ್ಕೊಂಬಂದೆ, ಈಗ ಮನೆಯವರೆಲ್ಲ ಅವನಿಗೆ ಫ್ರೆಂಡ್ ಆಗ್ಬಿಟ್ರು. ಏನದು ನಿಜ? ಏನು ನಿಜ ಅಂತ ಹೇಳ್ತಾ ಇದೆ? ಏನಿಲ್ಲ ಅಮಲ್ ಬೇಬಿ. ಏನು ಇಲ್ವಾ? ಮತ್ತೆ ಅವನ ಹತ್ರ ಏನ್ ಮಾತಾಡ್ತಾ ಇದೆ ಸತ್ಯ? ಅದು ನಾನು ಅವನನ್ನ ಮೊದಲನೇ ಸತಿ ದೇವಸ್ಥಾನದಲ್ಲಿ ನೋಡಿದ್ನಲ್ಲ, ಅದು ನಿಜವಾಗ್ಲೂ ನೋಡಿದ್ದೆ ಅಂತ ಹೇಳ್ತಾ ಇದ್ದೆ ಅಷ್ಟೆ. ಅಯ್ಯೋ, ಅಷ್ಟೇನಾ? ಮನೆಯವ್ರು ಎಲ್ಲರೂ ಅವನ್ನ ಮೀಟ್ ಮಾಡಿದ್ದಾರೆ, ನಾನು ಒಬ್ಬನೇ ನಚ್ಚಿನ ಮೀಟ್ ಮಾಡಿರ್ಲಿಲ್ಲ. ನಚ್ಚಿ ಬಾಯ್ಲಿ. ನಚ್ಚಿ, ನಿನಗೆ ನಾನು ಏನ್ ತಂದಿದ್ದೀನಿ ಗೊತ್ತಾ? ಚಾಕ್ಲೇಟ್. ಸತ್ಯ, ಇವನ್ ಎಷ್ಟು ಕ್ಯೂಟ್ ಆಗಿದ್ದಾನಲ್ವಾ? ರಿತು ಹೇಳ್ತಾ ಇಲ್ಲು, ಇವ್ ನಮ್ಮ ತಮ್ಮ ಅಂತೆ, ಚಿಕ್ಕವನು ಆದ್ರೂ ಓಕೆ, ತುಂಬಾ ಕ್ಯೂಟ್ ಆಗಿದ್ದಾನಲ್ವಾ? ಅದಕ್ಕೆ ಒಂದರ್ಥದಲ್ಲಿ ಅವನು ನಿನ್ನ ತಮ್ಮನೇ ಅಮೂಲ್ ಬೇಬಿ. ಸತ್ಯ, ಸತ್ಯ, ಓಯ್, ಎಲ್ಲಿ ಕಳ್ದೋಗಿದ್ಯಾ? ಸತ್ಯ, ಯಾಕೆ ಒಂಥರ ಬೇಜಾರು ಮಾಡ್ಕೊಂಡಿದ್ಯಾ?
ಏನಿಲ್ಲ ಅಮಲ್ ಬೇಬಿ, ಕೆಲಸ ಸ್ವಲ್ಪ ಜಾಸ್ತಿ ಅಲ್ವಾ, ಸುಸ್ತಾಗಿದೆ ಅಷ್ಟೆ. ಆಗದೆ ಇರುತ್ತಾ? ಇಡೀ ದಿನ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತೀಯ. ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಸರಿ. ಅಯ್ಯೋ ತಾಯಿ, ಅದನ್ನು ಸ್ವಲ್ಪ ನಗ್ನಗ್ತಾ ಹೇಳ್ಬೋದಲ್ವಾ ಸತ್ಯ, ಅಲ್ವಾ ನಚ್ಚಿ? ನೋಡು, ಏನು ಕೇಳಿಸ್ತೀರ ಅವನೇ ನಗ್ತಾ ಇದ್ದಾನೆ. ಇವಾಗ ನೀ ನಗ್ಲಿಲ್ಲ ಅಂದ್ರೆ ನನಗೂ ಅವನಿಗೂ ಇಬ್ಬರಿಗೂ ಬೇಜಾರಾಗುತ್ತೆ ಅಲ್ವಾ? ನಚ್ಚಿ, ನಿಮ್ಮ ಮನೆ ಎಲ್ಲಿರೋದು? ಓಹೋ, ದೂರನಾ? ನಿನಗೆ ಎಷ್ಟು ಜನ ಫ್ರೆಂಡ್ಸ್ ಇರೋದು? ಫ್ರೆಂಡ್ಸ್ ಓಹೋ, ತುಂಬಾ ಜನ ಫ್ರೆಂಡ್ಸ್ ಇದ್ದಾರಾ? ನಿನಗೆ ಏನಿಷ್ಟ? ನನಗೆ ಚಾಕ್ಲೇಟ್ ಇಷ್ಟ. ನಿನಗೆ? ಓಹ್, ಐಸ್ ಕ್ರೀಮ್ ಇಷ್ಟನಾ? ಸತ್ಯ, ನಚ್ಚಿಗೆ ಮನೆಯೆಲ್ಲ ತೋರಿಸ್ದೆಯಮ್ಮ? ಹಾಂ, ತೋರಿಸ್ದೆ. ಅಪ್ಪ, ನಿಮ್ಮ ಪುಟಾಣಿ ಫ್ರೆಂಡು ತುಂಬಾ ಕ್ಯೂಟ್ ಆಗಿದ್ದಾನೆ. ನೀನು ಚಿಕ್ಕವನಾಗಿದ್ದಾಗ ಹೀಗೆ ಮುದ್ದಾಗಿದೆ ಕಣೋ. ಹೌದಾ? ಸರಿ ಸರಿ, ಅವನಿಗೆ ಹಸಿವಾಗಿರಬೇಕು, ಕೆಳಗಡೆ ಕರ್ಕೊಂಬನ್ನಿ, ಏನಾದ್ರು ತಿಂಡಿ ಕೊಡೋಣ. ಸರಿ ರೇ. ನಚ್ಚಿ, ತಿನ್ನಕ್ಕೆ ನಾನು ನೀನು ಹೋಗ್ಬೇಕಂತೆ, ಬಾ ಹೋಗೋಣ. ರಾಯರೇ, ನೀವು ಅಳ್ಬೇಡಿ, ನನಗೆ ಸಂಕಟ ಆಗುತ್ತೆ. ನಂದು ಗೋಕುಲ ಅಂತ ಅಂದ್ಕೊಂಡಿದ್ದು ಮನೆಯಲ್ಲಿ ಎಂಥ ಬೇಡ್ಕು ಬಿಟ್ಬಿಡ್ತಂಬ. ನನಗೆ ಈ ವಿಷಯ ಎಲ್ಲ ಗೊತ್ತಾದ್ಮೇಲೂ ನನಗೆ ಹೇಗೆ ಮಾತಾಡ್ಕೊಳ್ಳಿ? ಅಯ್ಯೋ, ನನ್ನ ಕಣ್ಣಾರೆ ನೋಡಿದ್ದೀನಮ್ಮ. ಇನ್ನು ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಹೇಳಮ್ಮ, ಏನೇನಾಯ್ತು ಹೇಳು. ಚಿಕ್ಕಮಾವ 2ನೇ ಮದುವೆ ಆಗಿದ್ದಾರೆ ರಾಯರೇ. ಚಿಕ್ಕಮಾವನ್ಗೆ ಈ ಮದುವೆಯಿಂದ ಒಂದು ಮಗುನೂ ಇದೆ. ಬಹುಶಃ ದುಡ್ಡಿಗೋಸ್ಕರ ಚಿಕ್ಕಮಾವನ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ. ಹೌದಮ್ಮ, ಸತ್ಯ. ಲಕ್ಷ್ಮಣ ಹೆಂಗಸಿಗೆ ದುಡ್ಡು ಕೊಡೋದನ್ನ ನಾನು ನೋಡಿದೆ. ಅವ್ರ ಮಾತನ್ನು ಕೇಳಿಸ್ಕೊಂಡೆ. ಅವತ್ತು ನಾನು ಪಾರ್ಕಿಗೆ ಹೋಗಿದ್ದಾಗ ನಾನು ಎಲ್ರೂ ತರ ಬದುಕಬೇಕು, ನೀವು ನನ್ನ ಗಂಡ ಅಂತ ಜಗತ್ತಿಗೆ ಕೂಗ್ ಹೇಳಬೇಕು. ಯಾರೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೋ
ಅವ್ರಿಗೆ ನಿಮ್ಮನ್ನ ತೋರಿಸ್ಬೇಕು ರೀ. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲ. ನೀವು ಆದಷ್ಟು ಬೇಗ ನಾವಿಬ್ರು ಗಂಡ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಕೊಳ್ಳಿ. ನಾನು ಆವಾಗಲೇ ಫೋನ್ ಮಾಡಿದೆ, ಎಲ್ಲಿದೆಯೋ ಲಕ್ಷ್ಮಣ ಅಂತ. ಅವನ ಆಫೀಸಲ್ಲೇ ಇದ್ದೀನಿ ಅಂತ ನನ್ನ ಹತ್ರನೇ ಸುಳ್ಳು ಹೇಳಿಬಿಟ್ಟ. ನಾನು ಅವನಿಗೆ ಏನು ಅನ್ಯಾಯ ಮಾಡಿದ್ದೀನಿ? ಅವನನ್ನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ನನ್ನ ಮಗನೇ ತಪ್ಪು ಮಾಡಿಬಿಟ್ಟಿದ್ದಾನೇನೋ ಅಂತ ಅನಿಸ್ಬಿಟ್ಟಿದೆಯಮ್ಮ ನನಗೆ. ಇದರಿಂದ ಅದು ಹೇಗೆ ಹೊರಗೆ ಬರಬೇಕು ನನಗೊಂಚೂರು ಗೊತ್ತಾಗ್ತಾ ಇಲ್ಲ. ಜೀವನ ಇದ್ದಕ್ಕಿದ್ದಾಗೆ ಕಗ್ಗಂಟಾಗೋಯ್ತು ಅಂತ ನನಗನ್ನಿಸ್ತಿದೆ. ರಾರೆ, ಇನ್ನೊಂದು ವಿಷಯ. ನಚ್ಚಿ ಹೌದಮ್ಮ, ಆ ಮಗುವಿಂದನೇ ಈ ಜೀವ ಇನ್ನೂ ಬದುಕಿದೆ. ಇಲ್ಲ ಅಂತಂದಿದ್ರೆ ಯಾವತ್ತೋ. ಇಷ್ಟೆಲ್ಲ ನಿಜ ಗೊತ್ತಾದ್ಮೇಲೂ ನಾನಿದನ್ನ ನೋಡೋಕ್ಕಾಗ್ತಾ ಇಲ್ಲಮ್ಮ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಜೀವ ಒಂದೇ ಸರ್ತಿ ಹೋಗ್ಬಿಡ್ಬಾರ್ದು ಅಂತ ಅನಿಸ್ತಿದೆ. ಆಗ ಆ ಮಗು ಹತ್ರ ಎಲ್ಲನೂ ಹೇಳ್ಕೊಂಡೆ ಅಮ್ಮ. ಅದಲ್ಲ ರಾಯ್ರೆ, ನಚ್ಚಿ ಚಿಕ್ಕಮ್ಮವ ಊರುಗಳನ್ನು ನೆನೆಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ ಕಣಮ್ಮ. ಸತ್ಯ. ಹೌದು ರಾಯ್ರೆ. ಆದರೆ ನಾನೇನು ಮಾಡಲಿ, ನನ್ನ ಪರಿಸ್ಥಿತಿನೇ ಆಗಿತ್ತು. ಸುಳ್ಳು ಹೇಳ್ದೆ ಬೇರೆ ದಾರಿನೇ ಇರಲಿಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆದ್ರೇ ಅಣ್ಣ ಸಹಿಸಲ್ಲ. ಇನ್ನು ನಾನು ಈ ಥರ ಅಂದರೆ, ನನ್ನ ಪದ್ಮನ ವಿಚಾರ ಗೊತ್ತಾದರೆ ಅಣ್ಣ ತಡ್ಕೋತಾನ? ಅಣ್ಣ ಮೊದಲೇ ಹಾರ್ಟ್ ಪೇಷಂಟ್. ಇತ್ತೀಚೆಗಂತೂ ಅವನ ಆರೋಗ್ಯ ಸರಿ ಇಲ್ಲದೆ ತುಂಬ ಕುಗ್ಗಿ ಹೋಗಿದ್ದಾನೆ. ಹೀಗಿರುವಾಗ ವಿಷಯ ತಡ್ಕೊಳ್ಳೋ ಶಕ್ತಿ ಅವನಿಗಿದೆಯಾ? ಅದಕ್ಕಿಂತ ಹೆಚ್ಚಾಗಿ ಊರ್ಮಿಳ ಅಂದರೆ ಅವನಿಗೆ ತುಂಬ ಪ್ರೀತಿ. ಅಕ್ರೆ ಅವಳನ್ನ ಬರೀ ನಾದ್ನಿಯಾಗಲ್ದೆ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದಾನೆ. ಅವಳ ವಿಷಯದಲ್ಲಿ ಬೇರೆಯವರು ಆಗಿರಲಿ, ನಾನೇ ತಪ್ಪಾಗಿ ನಡ್ಕೊಂಡಿದ್ದೀನಿ ಅಂದರೆ ಅಣ್ಣ ಸಹಿಸಲ್ಲ. ಅಣ್ಣನಿಗೆ ವಿಷಯ ಗೊತ್ತಾದ್ರೆ ಅನ್ನೋ ಯೋಚನೆಗೆ ನಾನಿಷ್ಟು ಭಯ ಪಡ್ತಾ ಇದ್ದೀನಲ್ಲ. ಒಂದು ವೇಳೆ ನಿಜವಾಗ್ಲೂ ಅಣ್ಣನಿಗೆ ಗೊತ್ತಾಗ್ಬಿಟ್ರೆ? ನೋ, ಯಾವತ್ತೂ ಹಾಗಾಗ್ಬಾರ್ದು. ಅಣ್ಣನಿಗೆ ಯಾವತ್ತೂ ಈ ವಿಷಯ ಗೊತ್ತಾಗ್ಬಾರ್ದು. ಈಗ ನಾನೇನು ಮಾಡಲಿ ದೇವ್ರೆ, ನಾನೇನು ಮಾಡಲಿ ಈಗ? ಚಿಕ್ಕಿ, ಅಮ್ಮ ಮನೇಲೇ ಇದ್ದಾರಾ ಅಥವಾ ಅವರು ಸತ್ಯನ್ ಜೊತೆ ಹೋಗಿದ್ದಾರಾ? ಅಕ್ಕ ಮನೆಯಲ್ಲೇ ಇದ್ದಾಳೆ. ಯಾಕೆ ಜಲಸ್ ಆಗ್ತದ್ಯಾ? ಇಲ್ಲಪ್ಪ, ನಾನ್ಯಾಕೆ ಜೆಲಸ್ ಆಗ್ಲಿ? ಅವಳು ಭಾವನ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಅಪ್ಪನ ಜೊತೆನಾ? ಎಲ್ಲಿಗೆ? ಭಾವ ಯಾರೋ ಪರಿಚಯದವ್ರ ಮನೆಗೆ ಹೋಗ್ಬೇಕಾಗಿತ್ತಂತೆ. ಆ ಏರಿಯಾ ಸತ್ಯನ್ ಗ್ಯಾರೇಜ್ ಹತ್ರನೇ ಇರೋದಂತೆ. ಅದಕ್ಕೆ ಸತ್ಯಂಗಲ್ಲೆಲ್ಲ ಗೊತ್ತಿರುತ್ತಲ್ಲ, ಜೊತೆಗೆ ಸತ್ಯನೂ ಕರ್ಕೊಂಡು ಹೋದ್ರು. ಓ ಹೌದಾ? ಯಾಕೋ ಇಷ್ಟು ಬೇಜಾರು? ಇನ್ನೇನು ಚಿಕ್ಕಿ, ಎಲ್ರ ಜೊತೆ ಆಚೆ ಹೋಗೋಳ್ದ ಟೈಮ್ ಇರುತ್ತೆ, ನನ್ನ ಜೊತೆ ಮಾತಾಡಕ್ಕೆ ಆಚೆ ಬರೋಳ್ದ ಟೈಮೇ ಇರಲ್ಲ. ಹಾಗೆಲ್ಲ ಅನ್ಕೋಬಾರ್ದು ಕಾರ್ತಿ. ಅವಳು ಹೋಗಿರೋದು ಭಾವನ್ ಜೊತೆನೆ ತಾನೆ, ಅವ್ರಿಗೆ ಹೆಲ್ಪ್ ಮಾಡೋದಕ್ಕಲ್ವಾ? ಹೌದು, ಆದ್ರೂ ಹೆಂಡ್ತಿರ್ನ ಹೇಗೆ ಪ್ರೀತಿ ಮಾಡಬೇಕು ಅನ್ನೋದನ್ನ ಈ ಮನೆ ಗಂಡಸ್ರನ್ನ ನೋಡಿ ಕಲಿಬೇಕು. ಭಾವ, ಇವರು, ನೀನು ಎಲ್ಲ ಒಂದೇ ಥರಾನೇ. ಏನೋ ಸತ್ಯ ನನ್ನ ಕೈಗೆ ಸಿಗದೆ ಓಡೋಗ್ತಾ ಇರ್ತಾಳೆ, ಬೇಜಾರಾಗಲ್ವಾ? ನೀನು ಅವಳನ್ನ ಬರೀ ಹೆಂಡತಿಯಾಗಿ ಮಾತ್ರ ನೋಡ್ತಿದ್ಯಾ, ಈ ಮನೆ ಸೊಸೆಯಾಗಿ ನೋಡ್ತಿಲ್ಲ. ಅದಕ್ಕೆ ನಿನಗೆ ಹೀಗೆ ಅನ್ನಿಸ್ತಾ ಇರೋದು. ಅಂದ್ರೆ ಅವಳು ನಿನ್ನ ಹೆಂಡತಿ ಮಾತ್ರ ಅಲ್ಲ, ಈ ಮನೆ ಸೊಸೆ ಕೂಡ. ಒಂದು ಕೂಡು ಕುಟುಂಬದಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು
ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ ಸತ್ಯ ಅದನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಾಳೆ. ನೀನು ಅದಕ್ಕೆ ಹೆಮ್ಮೆ ಪಡಬೇಕು. ಹೌದಾ?